ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಸುಮಾರು ಮೇ ಬಿ 1 ತಿಂಗಳಾಗಿರ್ಬೇಕು ನಾವು ಈ ಒಂದು ಕಾನ್ಸೆಪ್ಟ್ ಶುರು ಮಾಡಿ. 1 ತಿಂಗಳು ಆಗಿತ್ತು. 1 ತಿಂಗಳು ಮುಂಚೆ ಈ ಒಂದು ವಿಡಿಯೋನ ಮಾಡಿದ್ವಿ. ಇವಾಗ ಅದನ್ನೇ ರೀಕ್ರಿಯೇಟ್ ಮಾಡ್ತೇನೆ ವಿತ್ ಡಿಫ್ರೆಂಟ್ ಚಾಲೆಂಜಸ್. ಸೊ ಈ ಕಡೆ ಸುದೀಪ್ ಫ್ಯಾಮಿಲಿ, ಈ ಕಡೆ ಬವಿತಾ ಫ್ಯಾಮಿಲಿ ಒಂದು ಚಾಲೆಂಜಸ್ ಆಡ್ಸಿದ್ದೆ ಹೋದ್ಸಲಿ 1 ತಿಂಗಳು ಮುಂಚೆ. ಆದ್ರೂ ಇವಾಗ ವಾಪಸ್ ಅದನ್ನ ತಗೊಬಂದಿದ್ದೀನಿ. ಸೊ ಈ ಕಡೆ ಸುದೀಪ್ ಫ್ಯಾಮಿಲಿ, ಈ ಕಡೆ ಬವಿತಾ ಫ್ಯಾಮಿಲಿ ಒಂದು ಗೇಮ್ ಆಡಿಸ್ತಿದ್ದೀನಿ. ಇವತ್ತಿನ ಗೇಮ್ ಬಂದ್ಬಿಟ್ಟು ಡಮ್ ಶರಟ್ಸ್. ಡಮ್ ಶರಟ್ಸ್ ಆಬ್ವಿಯಸ್ಲಿ ನೀವೆಲ್ಲ ನೋಡಿರ್ತೀರಾ ಹೆಂಗೆ ಯಾವ ತರ ಆಡಬೇಕು. ಏನು ಈ ಕಡೆ ಒಬ್ರು ಬರ್ತಾರೆ, ಒಂದು ಹೆಸರು ಕೊಟ್ಟಿರ್ತೀನಿ, ಆ ಹೆಸರನ್ನ ಏನು ಆಕ್ಷನ್ ಮಾಡ್ದಲೆ ಮಾತಾಡ್ದಲೆ ಬರೀ ಆಕ್ಷನ್ ಅಲ್ಲೇ ತಿಳಿಸ್ಬೇಕು ಅಂತ ಇರೋದೇ ಡಮ್ ಶರಟ್ಸ್. ಓಕೆ, ಇವಾಗ ನಾವು ಎಲ್ರು ಒಬ್ಬೊಬ್ರನ್ನೇ ಇಂಟ್ರೊಡ್ಯೂಸ್ ಮಾಡಿಸುವ ಬನ್ನಿ ಗೈಸ್. ಇವಾಗ ಸೊ ಲೆಟ್ಸ್ ವೆಲ್ಕಮ್. ಈ ಕಡೆ ಬಂದ್ರೆ ಯಾರಿದು? ಗೈಸ್ ಈ ಕಡೆ ಬಂದ್ಬಿಟ್ಟು ಬವಿತಾ ಫ್ಯಾಮಿಲಿ, ಈ ಕಡೆ ಬಂದ್ಬಿಟ್ಟು ನಮ್ ಫ್ಯಾಮಿಲಿ. ಹೇಳು. ನಾನು ನಿಮ್ಮ ಚೋಟ ಮರಿ. ಅಮ್ಮ ಹೇಳ್ಕೊಟ್ರು ಅದಕ್ಕೆ. ಹೋದ್ಸಲಿ ಬಂದ್ಬಿಟ್ಟು ಚಿರಂತು ಈ ಸೈಡ್ ಇದ್ದ, ಬವಿತಾ ಈ ಸೈಡ್ ಇದ್ಲು. ಬಟ್ ಈ ಸಲಿ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಯ್ತು, ಈ ಕಡೆಯಿಂದ ಈ ಕಡೆ ಶಿಫ್ಟ್ ಆಗೈತೆ. ಸೊ ನಾನ್ ಆಡ್ತಿಲ್ಲ. ಏನಕ್ಕೆ ಆಡ್ತಿಲ್ಲ ಅಂದ್ರೆ, ಬಟ್ ಈಗ ಇದನ್ನ ಆಡ್ಬೋದು, ನನ್ನ ಪ್ರಕಾರ ನಾನು ಆಡ್ಬೋದು. ಬಟ್ ಏನಂದ್ರೆ ಕ್ಯಾಮ್ರಾ ಬೇಕಾಗುತ್ತೆ. ಸೊ ಈ ಕಡೆ ಒಂದು ಆಂಗಲ್ ಬೇಕು, ಆ ಕಡೆ ಒಂದು ಆಂಗಲ್ ಬೇಕು. ಸೊ ಕ್ಯಾಮ್ರಾ ಹಿಡಿಬೇಕಾಗುತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ ಇರೋ ಈ ಯಾರಿಗೂ ಕ್ಯಾಮ್ರಾ ಹಿಡಿಯಕ್ ಬರಲ್ಲ. ಎಲ್ಲ ಔಟ್ ಆಫ್ ಇದು ಕ್ಯಾಮ್ರಾಮ್ಯಾನ್ಗೆ ಯಾರಿಗೂ ಗೊತ್ತಿಲ್ಲ ಕ್ಯಾಮ್ರಾ ಹೆಂಗೆ ಯೂಸ್ ಮಾಡೋದಂತ, ಯಾರಿಗೂ ಗೊತ್ತಿಲ್ಲ ನೋಡಿ. ಅವ್ರ ಪಾಡಿಗೆ ಅವ್ರ ಲೋಕದಲ್ಲಿದ್ದಾರೆ. ನಾನು ಔಟ್ ಆಫ್ ಕ್ಯಾಮ್ರಾಮ್ಯಾನ್. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? ನೈಟು 10 ಗಂಟೆ. 10 ಗಂಟೆಲಿ ಈ ಒಂದು ಡಮ್ ಶರಟ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣ ಎಲ್ಲ ನಮ್ಮ ಅಮ್ಮನೇ ಅಲ್ವಾ ಅಕ್ಕ? ಅಕ್ಕ ಯಾರಕ್ಕ ಲೇಟ್ ಮಾಡಿರೋದು? ಮಧು ಅಕ್ಕ. ಜೋರ ಮಾತಾಡಿ, ಪರವಾಗಿಲ್ಲ. ಮಧು ಅಕ್ಕ. ಗೈಸ್ ಇವ್ ಹೆಂಗಂದ್ರೆ ಡ್ಯಾಡಿ ಮಮ್ಮಿ ಇರ್ಮ ನಿಮಿಷ. ಇವ್ರ ಡ್ಯಾಡಿ ಮಮ್ಮಿ ಏನಾದ್ರು ಇತ್ತು ಅಂದ್ರೆ ಎಷ್ಟು ಮಾತಾಡ್ತಾಳೆ, ಎಷ್ಟು ಆಡ್ತಾಳೆ ಅಂದ್ರೆ ಕುಂದಾಡ್ಬಿಡ್ತಾಳೆ. ಹಂಗೆ ಅಂತ ಕುಂದಾಡ್ಬಿಡ್ತಾಳೆ. ನನ್ನ ಹತ್ರ ಅಲ್ಲಿ ಹುಲಿ. ಅದು ಅವ್ರ ಡ್ಯಾಡಿ ಜೊತೆ ಇತ್ತು ಅಂದ್ರೆ ಎಬ್ಬುಲಿ. ಓ ಕಾಳಿಯಮ್ಮ ಮುಕ್ಕುಂಡು. ಗೈಸ್ ಇವಾಗ ಲೆಟ್ಸ್ ಶುರು ಡಮ್ ಶರಟ್ಸ್. ಸೊ ಇವಾಗ ನಾನು ಮಾತಾಡೋರು, ನೀವು ಮಾತಾಡೋ ನನಗೆ ಕೇಳಿಸುತ್ತೆ. ನಾನೇ ಒಂದು 4 ಜನಕ್ಕೆ ಒಂದಿಷ್ಟು ಹೆಸರುಗಳನ್ನ ಚೂಸ್ ಮಾಡಿಕ್ಕಿದ್ದೀನಿ. ಅದನ್ನ ನಾನು ಅವ್ರಿಗೆ ಹೇಳ್ತೀನಿ. ಹೇಳಿದ ತಕ್ಷಣ ಅವ್ರು ಅದನ್ನ ಆಕ್ಷನ್ ಮಾಡಿ ಹೇಳ್ಬೇಕು. ಇನ್ನ 2 ಬಂದ್ಬಿಟ್ಟು ಒಬ್ರು ಈ ಫ್ಯಾಮಿಲಿಯಿಂದ ಹೇಳ್ತಾರೆ, ಒಬ್ರು ಈ ಫ್ಯಾಮಿಲಿಯಿಂದ ಹೇಳ್ತಾರೆ. 2 ಚಾನ್ಸ್ ಇರುತ್ತೆ. ಅದನ್ನ ಮಾತ್ರ ಇವ್ರಿಗೆ ಕೊಡ್ತೀನಿ. ಈಗ ಸದ್ಯಕ್ಕೆ 4 ಏನೇ ಒಂದು ಹೆಸರು ಇರಲಿ ಅದನ್ನ ನಾನು ಕೊಡ್ತೀನಿ. ರೆಡಿನಾ? ರೆಡಿ. ದೋಷ ಇಲ್ಲಪ್ಪ. ಇಲ್ಲಿ ಮೈಕ್ ತುಟಿ ಹತ್ರ ಯಾರು ಹಿಡ್ಕೊಂಬೇಡಿ, ಎಲ್ಲ ಕೆಳಗಡೆ ಹಿಡ್ಕೊಳ್ಳಿ ಯಾರ ಮಾತ್ರ. ಕುಡಿ ಮೈಕ್. ಅಂಕಲ್ ಒಂಚೂರು ಜೋಶ್ ಬರ್ಲಿ ಅಂಕಲ್. ಮಾತೇ ಆಡ್ತಿಲ್ಲ. ಜೋರಾಗಿ ಹೇಳಿ. ರೆಡಿ. ಸೊ ಇದು ಸಿಂಪಲ್ ರೂಲ್ಸ್. ಅಕಸ್ಮಾತ್ ನಾನು ಇವಾಗ ಅಂಕಲ್ಗೆ ಏನಾದ್ರು ಒಂದು ವರ್ಡ್ಸ್ ಹೇಳಿದ ತಕ್ಷಣ ಅವ್ರು ಬಂದ್ಬಿಟ್ಟು ಆಕ್ಷನ್ ಮಾತ್ರ ಮಾಡ್ಬೇಕು. ಯಾವ್ದೇ ರೀತಿ ಬಾಯಲ್ಲಿ ಹೇಳೋ ಅಂತಂಗಿಲ್ಲ, ಏನು ಹೇಳಂಗಿಲ್ಲ. ಬರೀ ಆಕ್ಷನ್ ಅಲ್ಲಿ ಇಷ್ಟೇ ಮಾಡ್ಬೇಕು ಹೊರತು ಏನು ಒಂಚೂರು ಮಾತಾಡಂಗಿಲ್ಲ. ನಾನಿವಾಗ ಓಕೆ 1 ಸೆಕೆಂಡ್. ನಾನಿವಾಗ ಅಂಕಲಿಗೆ ಕರೆದ್ಬಿಟ್ಟು ಅಂಕಲ್ ಒಂದು ವರ್ಡ್ ಹೇಳ್ತೀನಿ. ಅವ್ರಿಬ್ರಿಗೆ ಹೇಳ್ಬೇಕು. ನಾನ್ ಪಪ್ಪಂಗೆ ಹೇಳಿದ್ರೆ ನೀವಿಬ್ರು ಕಂಡುಹಿಡಿಬೇಕು. ಗೈಸ್ ಇವಾಗ ಫಸ್ಟ್ ಕಂಟೆಸ್ಟೆಂಟ್ ಹೆಸರು ಹೇಳಿದ ತಕ್ಷಣ 5 ಜನ ಕೂಡ ಚಪ್ಪಲಿ ಹೊಡಿಬೇಕಪ್ಪ. ನೀಟಾಗಿ ಚಪ್ಪಲಿ ಹೊಡಿಬೇಕು. ಅಂಕಲ್ ಜೋಶ್ ಹೊಡಿಬೇಕು. ಅಂಕಲ್ ಜೋಶ್ ಇಲ್ಲ ಹೇಳಿದೀನಿ. ಇವತ್ತಿನ ಈ ಒಂದು ಡಮ್ ಶರಟ್ಸ್ ಚಾಲೆಂಜಿನ ಫಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಚಿರಂತ್. ಮುಖದಲ್ಲಿ ಮಂದಹಾಸ. ಗೈಸ್ ಇವ್ನಿಗೆ ಯಾವ ತರ ಕೊಟ್ಟಿದ್ದೀನಿ ಅಂದ್ರೆ ಅವನೇ ನಡ್ಕೋಬೇಕು, ಆ ತರ ಕೊಟ್ಟಿದ್ದೀನಿ. ಡೋರ ಕೊಂಚೂರು. ನಾನವನಲ್ಲ. ಸೊ ಈ ಒಂದು ಚಾಲೆಂಜ್ಗೆ ಜಸ್ಟ್ ನಿನಗೆ ಟೈಮ್ ಕೊಡೋದು 2 ಮಿನಿಟ್ಸ್ ಅಷ್ಟೇ. ಇವಾಗ ಟೈಮ್ ಸ್ಟಾರ್ಟ್ ಮಾಡ್ತಾ ಇದೀನಿ. 3, 2, 1 ಗೋ. ನಾನು ನೀನಲ್ಲ. ಉಪೇಂದ್ರ. ನೀನು ನನ್ನ ಮಗ ಅಲ್ಲ. ಉಪೇಂದ್ರ. ನಾನು ನಮ್ಮಪ್ಪ. ಜೋರಾಗಿ ಮಾತಾಡಿ. ನೀವು ಏನೇನ್ ಹೇಳ್ತೀಯಲ್ಲ? ನೀನು. ನಾನು ನನ್ ಮಗ ಅಲ್ಲ.
ನಂಗೆ ಗೊತ್ತಾಯ್ತು. ನಂಗೂ ಕೂಡ. ನಾನು ಹಾ ಹೊರಗಡೆ ನಾನು ನಾನು ಆಚೆ ಏನು ನಾನು 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 ನಿಮ್ಮಪ್ಪ ನೀನು ನಾನು ಒಳ್ಳೆ ನಾನು ಊಟಿಗೆ ಹೋಗಿದ್ನ ಅಂತ ಏನೋ ಇದು ನಾನು ನಮ್ಮಪ್ಪಲ್ಲ ನೀನಲ್ಲ ಏನಿದು ಸ್ಟಾಪ್. ಒಳ್ಳೆ ಹೇಳ್ಬಿಡ, ನಾನು ಹೇಳೋರ್ಗೆ ಹೇಳ್ಬಿಡ ಇರು, ನಾನು ಹೇಳೋರ್ಗೆ ಹೇಳಿದ್ವಿ. ಗೆಸ್ಸಿಂಗ್ ಕೊಡ್ಬಾಕ ಆಮೇಲೆ ಗೈಸ್ ಇವಾಗ ಫಸ್ಟ್ನೇ ರೌಂಡು ಇವನು ಪ್ರಯತ್ನ ಪಟ್ಟ, ಬಟ್ ಇವರಿಗೆ ಕಂಡಿಡಿಯಕ್ಕಾಗ್ಲಿಲ್ಲ. ಸೊ ಇವಾಗ ಇವ್ರ ಟೀಮ್ ಅವರು ಗೆಸ್ ಮಾಡ್ತಾರ, ಅದ್ ಮೈಕ್ ಈ ಕಡೆ ಕೊಡ್ಬೋದು. ಸೊ ಇವ್ರ ಟೀಮ್ ಅವರು ಗೆಸ್ ಮಾಡ್ತಾರ ಅಂತ ನೋಡೋಣ. ಹೇಳಿ. ನಾನು ಅವನಲ್ಲ. ಕರೆಕ್ಟ್. ನಾನು ನಿನಗೆ ಯಾವ ತರ ಹೇಳ್ದೆ ಅದನ್ನ ಹೇಳೋರ್ಗೆ. ನಾನವನಲ್ಲ. ನೀನೇನು ಹೇಳಿದ್ದು? ಯಾಕ್ರೆ ನೀನೇನ್ ಹೇಳಿದ್ದು? ಒಬ್ಬ ಆಕ್ಟರ್ ಅವ್ನು ಈ ತರ ಆಕ್ಟಿಂಗ್ ಮಾಡಿ ನಡೆಯತ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಕೊಡ್ಬೋದು. ಎಂತ ಸಾವು ಮಾರ. ನಮ್ಮ ಮೈ ಕೊಡಿ. ನೀನ್ ಹಂಗೆ ಇವ್ನ್ ಹೇಳಿದ್ದೇನು ಅಂದ್ರೆ, ನಾನೊಂದು ಅವನಿಗೆ ಹೀರೋಯಿನ್ ಇಲ್ಲ ವಿಲನ್ ಹೆಸರು ಹೇಳ್ತೀನಿ, ಅವ್ರ ಆಕ್ಟಿಂಗ್ ಮಾಡಿ ತೋರಿಸ್ಬೇಕು ಅಂತ. ಹೀರೋಯಿನ್ ಆ ತರ ಹೇಳ್ಬೇಕು. ಅದ್ ಹಂಗ್ ಬರಲ್ಲ ಅದು. ಅದ್ ಅವನು ಕಣಮ್ಮ, ನಿಮ್ ಟೀಮ್ ಅವನಿಗೆ ಹೇಳ್ಕೊಡಮ್ಮ ಅದನ್ನ. ನೀನ್ ಯಾಕಮ್ಮ ನನಗ್ ಬೈತಿದ್ಯಾ? ಮಾತು ಮುಂಚೆ ನನಗ್ ಬೈತಾರೆ. ಏನ್ ಗೊತ್ತಾ, ಪ್ರತಿ ಒಂದು ಗೇಮ್ ಅಲ್ಲೂ ಫಸ್ಟ್ ರೌಂಡ್ ನಮ್ಮಮ್ಮ ಹಿಂಗೆ ಮಾಡೋದು. ಫಸ್ಟ್ ರೌಂಡ್ ನಮ್ಮಮ್ಮ ಹಿಂಗೆ ಮಾಡೋದು. ಡ್ಯಾಡಿ ಒಂದ್ ನಿಮಿಷ ಇರಿ, ಡ್ಯಾಡಿ ಒಂದ್ ನಿಮಿಷ ಇನ್ಮೇಲೆ ಫ್ಯಾಮಿಲಿ ಬ್ಲಾಗ್ ಮಾಡಲ್ಲಪ್ಪ ನಾನು. ಈ ಫಸ್ಟ್ ರೌಂಡ್ ಅಲ್ಲಿ ನಮ್ಮ ಅಮ್ಮ ಯಾವಾಗ್ಲೂ ಹಿಂಗೆ ಗುರು. ಓಕೆ ಗೈಸ್, ಏನೋ ರೌಂಡ್ 1 ಏನೋ ಅವ್ರಿಗೆ ಗೊತ್ತಿಲ್ಲ ಪಾಪ, ಆಟ ಆಡಕ್ ಬರಲ್ಲ, ಏನೋ ಸುಮ್ನೆ ಯಾಮಾರ್ಸಕ್ಕೆ ಸೋತ್ಬಿಟ್ರಲ್ಲ. ಸೊ ಕಳ್ಳಂಗೊಂದ್ ಪಿಳ್ಳೆನಪ್ಪ ಅಂತ ಹುಡುಕ್ತವ್ರ ಅಷ್ಟೇ, ಅದ್ರ ಬಿಟ್ಟು ಏನಿಲ್ಲ ಇಲ್ಲಿ. ಸೊ ಇವಾಗ 2ನೇ ರೌಂಡ್ 2ನೇ ಪರ್ಸನ್ ಕರೆಯೋಣ. ಸೊ ರೆಡಿನಾ ಕ್ಲಾಪ್ ಹೊಡಿಕೆ? ಇರ್ರಿ. ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ಈಗ ಇವ್ರ ಟೀಮ್ ಇಂದ ಕರಿಬೇಕು. ಸೆಕೆಂಡ್ ವ್ಯಕ್ತಿ ಬರ್ತಿರೋದು ಅಪ್ಪ ಅಲ್ಲ ಅಮ್ಮ. ಈ ಕ್ಲಾಪ್ ಹೊಡ್ರಿ ಗೈಸ್. ಇವಾಗ ನಾನು ಇವ್ರಿಗೆ ಕೊಡ್ತಾ ಇರೋದು ಏನಂದ್ರೆ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನನ್ನ ಗಂಡ ಶ್ರೀರಾಮಚಂದ್ರ. ಸೊ ನಿಮ್ಮ ಅಮ್ಮ ಹೇಳೋ ಒಂದು ಆಕ್ಷನ್ ಮಾಡೋ ಆಕ್ಷನ್ ನ ನೀವು ಕಂಡಿಡಿಯಕ್ಕೆ ರೆಡಿ ಇದ್ದೀರಾ? ರೆಡಿ. ಡನ್ನ? ರೆಡಿ. ಓಕೆ. ನಾನು ಎಲ್ಲಿ? ನಾನು ನೀನು ನೀನು ಡ್ಯಾಡಿ. ನನ್ನ ಗಂಡ ಅಂಕಲ್ ಕಂಡಿಡಿ ಅಂಕಲ್, ಕೊಡಿ. ನಾವು ಅಪ್ಪನ ಕೂಡ ಮೈಕೋ. ನನ್ನ ಗಂಡ ರಾಮ. ರಾಮ. ನನ್ನ ಗಂಡ ರಾಮ. ನನ್ನ ಗಂಡ ರಾಮ ಕೃಷ್ಣ. ನನ್ನ ಗಂಡ ರಾಮ. ಹೆಂಗಂದ್ರೆ ಶ್ರೀಕೃಷ್ಣ ಚಕ್ರ. ನನ್ನ ಗಂಡ ಶ್ರೀಕೃಷ್ಣ ಚಕ್ರ. ಚಂದ್ರ ರಾಮ. ನನ್ನ ಗಂಡ ರಾಮಚಂದ್ರ. ಇರ್ಪಾಪ. ನನ್ನ ಗಂಡ ರಾಮಚಂದ್ರ. ಇರ್ಪ ಕೇಳ್ಸುತ್ತೆ. ರಾಮಚಂದ್ರ. ಅವ್ರ ಸ್ಟ್ರಾಟಜಿ ಅದು. ಕೇಳ್ಸುತ್ತೆ. ಹೇಳಕ್ ಬಿಡು. ಒಂದ್ ನಿಮಿಷ ಅದೆಲ್ಲ ಹೇಳೋಗಿಲ್ಲ. ಚೀಟಿಂಗ್.
ಒಂದ್ ನಿಮಿಷ ಕೂತು ಒಂದ್ ನಿಮಿಷ. ಅವ್ರು ಸೋತ್ರು, ಅವ್ರು ನೀವು ಭಯ ಬಿಡಂಗಿಲ್ಲ, ನೀವು ಸೋತಂಗೆ ನೀವು ಇರಿ ಒಂದ್ ನಿಮಿಷ ಆರಾಮ ಕೂತ್ಕೊಳ್ಳಿ. ಎಂತ ಮರ್ರಯ್ಯ ನಮ್ಮ ಫ್ಯಾಮಿಲಿ ಯಪ್ಪ. ಅಲ್ಲ ನಿಮ್ಗೆ ಆನ್ಸರ್ ಮಾಡಕ್ ಆಗಲ್ಲ, ಬೇರೆಯವ್ರಿಗಂದ್ರೆ ಹೆಂಗ್ ಆನ್ಸರ್ ಮಾಡ್ತೀರ ನೋಡಿ. ಅಕ್ಕ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಇಲ್ಲ ಇಲ್ಲ ಇವ್ರು ಗೆಸ್ ಮಾಡ್ಬೇಕು ಇವಾಗ. ಗೈಸ್ ಇವರು ಕಿರ್ಚದ್ ನೋಡ್ಬಿಟ್ಟು ನಾನು ಮೈಕ್ ನ ರಿಮೂವ್ ಮಾಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇರ ಒಂದ್ ನಿಮಿಷ. ನಿನಗೆ ಏನ್ ಅರ್ಥ ಆಯ್ತು ಹೇಳಮ್ಮ, ಏನ್ ಇರ್ಬೋದು? ನನ್ನ ಗಂಡ ರಾಮಚಂದ್ರ ಅಂತ. ಕೊಡಮ್ಮ ಅಲ್ಲಿ ಪಪ್ಪನ್ ಕೊಡಮ್ಮ, ಇಲ್ಲ ಇವನಿಗೆ ಕೊಡಮ್ಮ. ನನ್ನ ಗಂಡ ಶ್ರೀರಾಮಚಂದ್ರ. ನನ್ನ ಗಂಡ ಶ್ರೀರಾಮಚಂದ್ರ. ಅಷ್ಟ್ ಮೈಕ್ ಹತ್ರ ಇಟ್ಕೊಬಿಡ. ಪಾಯಿಂಟ್ ಇಲ್ಲ ಅದು ಮೇನ್. ಡಿಸ್ಕೌಂಟ್ ಕೊಡಲ್ವಾ? ಡಿಸ್ಕೌಂಟ್ ಏನಿಲ್ಲ. ರಾಮಚಂದ್ರ ಹೇಳಿದ್ರು ಶ್ರೀಕಾಂತ್ ನನ್ನ ಗಂಡ ರಾಮಚಂದ್ರ ಅವರು 90% 95% ಹೇಳೇ ಬಿಟ್ರು. ನೀವು ಜಸ್ಟ್ ಬರೀ ಶ್ರೀ ಮಾತ್ರ ಕಂಡಿಡ್ತೀವಿ. ಶ್ರೀ ಯಾರು ನಿಮ್ ಡ್ಯಾಡಿ ಹೇಳ್ತಾರೆ. ಗೈಸ್ ಇನ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಈ ತರ ಫ್ಯಾಮಿಲಿ ವರ್ಸಸ್ ಫ್ಯಾಮಿಲಿನ ಆಡಿಸ್ತಾನೆ ಇರ್ತೀನಿ. ನಮ್ಮಮ್ಮ ಏನೂ ಗೊತ್ತಾಯ್ತಿಲ್ಲ, ನಾವ್ ಏನ್ ಆಡ್ತಾ ಇದೀವಿ, ಹೆಂಗ ಆಡ್ತಾ ಇದ್ದೀವಿ ಗೊತ್ತೇ ಆಯ್ತಿಲ್ಲ ಕಣಮ್ಮ ನಿನ್ಗೆ. ಅಪ್ಪ ಗೊತ್ತಾಯ್ತಷ್ಟು ಕುಂಡ ಆಡ್ತಾ ಇತ್ತಲ್ಲ ಹಿಂಗೆ. ಅಮ್ಮ ಒಂಚೂರಾರ ಗೊತ್ತಾಗ್ಬಾರ್ದೇನಮ್ಮ ನಿಂಗೆ? ಅದೆಲ್ಲ ಅದು ಗೊತ್ತಾಗಲ್ಲ. ಅದೇ ಇನ್ನು ಇದು ಏನಪ್ಪಾ ಅಂತಾಕ್ಷರಿ, ಅವು ಏಣಿ, ಚೌಕಬರ. ಗೈಸ್ ಇವಾಗ ಫೈನಲಿ ರೌಂಡ್ 2 ಭವಿತಾರಮ್ಮ ಆಯ್ತು. ಇವಾಗ ರೌಂಡ್ 3 ಯಾರು ಆಡ್ಬೇಕು ಅಂತ ಇವಾಗ ಹೇಳ್ತೀನಿ. ಹಾಗೆ ಫಸ್ಟ್ ರೌಂಡ್ ಅಲ್ಲಿ ಟೈ ಆಯ್ತು, ಸೆಕೆಂಡ್ ರೌಂಡ್ ಅಲ್ಲಿ ಕೂಡ ಟೈ ಆಗಿದೆ. ಸೊ ಇಬ್ರಿಗೂ 0 ಪಾಯಿಂಟ್ಸ್, ಯಾವುದೇ ರೀತಿ ಪಾಯಿಂಟ್ಸ್ ಇಲ್ಲ, 0 ಪಾಯಿಂಟ್ಸ್. ಇವಾಗ ಥರ್ಡ್ ಪರ್ಸನ್ ನ ಇನ್ವೈಟ್ ಮಾಡುವ. ಇವಾಗ 3ನೇ ರೌಂಡ್ ಅಲ್ಲಿ 3ನೇ ಪರ್ಸನ್ ನ ಕರೆಯೋ ಸಮಯ. ಸೊ ಕ್ಲಾಪ್ ಹೊಡೆಯಕ್ಕೆ ರೆಡಿ ಇರಿ. ಸೊ 3ನೇ ರೌಂಡ್ ಅಲ್ಲಿ 3ನೇ ಪರ್ಸನ್ ಬರ್ತಿರೋದು ಈ ಕಡೆಯಿಂದ ಬರ್ಬೇಕಲ್ವಾ? ಈ ಕಡೆಯಿಂದ ಅಲ್ವಾ ಕಲ್ಲ? ಸೊ ನಮ್ಮಮ್ಮ. ಸಿಂಪಲ್ ನಿನಗೆ ತಕ್ಕನಾಗಿ ಕೊಡ್ತೀನಿ, ತಾಯಿಗೆ ತಕ್ಕ ಮಗ. ನೋಡು ಸಿಂಪಲ್ ಆಕ್ಷನ್ ಮಾಡಬೇಕು, ಬಾಯಲ್ಲಿ ಹೇಳೋ ಆಗಿಲ್ಲ. ದೆನ್ ಇಸ್ 2 ಕ್ಯಾಮ್ರಾ ಇರಬೇಕಿತ್ತು. 2 ಕ್ಯಾಮ್ರಾ ಇದ್ದಿದ್ರೆ ಸೊ ಇವ್ರ ಪರ್ಸ್ಪೆಕ್ಟಿವ್ ಇವು, ಆ ಕಡೆ ಪರ್ಸ್ಪೆಕ್ಟಿವ್ ತೋರಿಸ್ಬೋದಿತ್ತು. 2 ಕ್ಯಾಮ್ರಾ ಇರಲಿಲ್ಲ, ಬಟ್ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಈ ಗೇಮ್ ಆದಮೇಲೆ ಅಥವಾ ಈ ಗೇಮ್ ನಿಮಗೆ ಇಷ್ಟ ಆದರೆ ಪಾರ್ಟ್ 2 ಮಾಡೋ ಟೈಮಲ್ಲಿ 2 ಕ್ಯಾಮ್ರಾನ ಯೂಸ್ ಮಾಡಿ ಒಂಥರ ಸಕ್ಕತ್ತಾಗೆ ಮಾಡ್ಕೊಡ್ತೀನಿ. ಬೇಕಾರೆ ಈ ಒಂದು ವ್ಲಾಗ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಲೆಟ್ಸ್ ಗೋ ಮ್ಯಾಮ್. ರೆಡಿನಾ? ಓಕೆ ರೆಡಿನಾ ಮಮ್ಮ? ರೆಡಿ? ಓಕೆ ಹೇಳಪ್ಪ. ನಾನು, ನೀನು, ಮಗು, ನಾನು ನಿನ್ನ ಮಗ, ನಾನು ನಿನ್ನ ಮಗು, ನಾನು ನಿನ್ನ ಮಗು, ನಾನು ನಿನ್ನ ಮಗ, ತಾಯಿಗೆ ತಕ್ಕ ಮಗ, ತಾಯಿಗೆ ತಕ್ಕ ಮಗ. ಹುಡುಕೆ ಊಟ ಗೈಸ್. ಸುಮ್ಮನೆ ಕಂಡಿಡ್ತಿಲ್ಲ, ಬೇಕಾದ್ರೆ ಕೇಳು. ಅವ್ರು ಕಂಡಿಡ್ತಿಲ್ಲ. ತಾಯಿ ಅಂತ ತೋರಿಸ್ತಾ ಇತ್ತಲ್ಲ, ನಾನು ನೀನು ತಾಯಿ ತಕ್ಕ ಮಗ ಮಗು. ಆ ಮೂವಿ ನೋಡಿದೀನಿ. ಬರ ಫೈಟ್ ಮಾಡ್ರ. ಬರ್ರ ಮಾಮ, ನೀನು ಒಂಚೂರು ಫೈಟ್ ಹಾಕಮ್ಮ. ಅಮ್ಮ ಫೈಟ್ ಮಾಡಮ್ಮ, ಫೈಟ್ ಮಾಡ ಒಂಚೂರು. ನಾನೇ ಹೇಳ್ಕೊಡ್ತಾ ಇದೀನಿ. ತಾಯಿ ಅಂತ ಗೊತ್ತಾಯ್ತದೆ. ಈಗ ಅವನು ಹಿಂಗಂದ್ರೆ ನಾನು ಹೇಳ್ಬಾರ್ದು ಅಂದ್ಬಿಟ್ಟು ಹಿಂಗಂದೆ. ಅವಾಗ ಅವ್ನ ತಾಯಿ ಅಂದ. ನಮಗೆ ಗೊತ್ತಾಯ್ತಲ್ಲ. ಡಿಸ್ಕ್ವಾಲಿಫೈ ಅಮ್ಮ. ಹೊಡೆದ್ಬಿಟ್ಟ ನೀನ್ ಡಿಸ್ಕ್ವಾಲಿಫೈ. ನಡಿ ಮನೆ ನಡಿ. ಇನ್ನೊಂದು 5 ನಿಮಿಷ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಲ್ಲೇ ಅದು ಅವ್ರ ಟೀಮ್ ಅಪ್ಪ, ಅವ್ರ ಟೀಮ್ ಸ್ಟ್ರಾಟಜಿ ಅದು. ನೀವು ಗೆದ್ದಾಗ ಮಾಡಿ ಉರ್ಸಿ, ಯಾರು ಬೇಡದವ್ರು. ಈಗ ಅವ್ನು ಉಳಿಸ್ತಾನ ಅವನು. ಈಗಲ್ಲ ಫೈನಲ್ ಅಲ್ಲ, ಏನಾದ್ರು ಅವ್ನು ಗೆಲ್ಬೇಕು. ಐತ್ ನಿನಗೆ ಮಾರಿಯಪ್ಪ.
ಕೈ ಸಿಸ್ಟಿಕ್ ಹಿಂಗ್ ಆಡ್ತಾಳೆ. ಇನ್ನ ಫೈನಲ್ ಗೆದ್ಬಿಟ್ರೆ ಮುಗಿದ್ ಕತೆ. ಡನ್, ಕುತ್ಕೊಳ್ಳಿ ಸಮಾಧಾನ. ಅಳ್ಬ್ಯಾಡ್ಕಣ್ಣೆ ಸುಮ್ಕಿರೇ ಮುತ್ತಿನ ರಾಣಿ. ನೋಡಿ ಹಂಗೆ ನೋಡಿ.